ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಬಡ್ಕೊಂತೀವಲ್ಲ, ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೇ ಇರೋ ಯಾವ ಧರ್ಮ ಸರ್ ಅದು? ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು? ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನು ಬರೀತಾರೆ. ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ಅದೇ ಫಸ್ಟ್ ಚಾಪ್ಟರ್ ಇನ್ನೊಂದು ವಿಚಾರ ಹೇಳ್ತಾರೆ. ಆಕ್ಚುಲಿ ಟಾಯ್ಲೆಟ್ ಕಟ್ಟಕ್ಕಾಗಲ್ಲ, ಬಂಡೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ಟಿದರೆ ನಮ್ಮ ಕೈ ಟಾಯ್ಲೆಟ್ ಕಟ್ಟಕ್ಕಾಗಲ್ವಾ? ಅಲ್ಲ, ಬಂಡೆಗಳ ಮೇಲೆ ನಂದಿ ಇಳಿಸಿದೆ, ನಾವು ಒಂದು ಟಾಯ್ಲೆಟ್ ಕಟ್ಟಕ್ಕಾಗಲ್ವಾ? ಓದಿದ್ರು, ಹೆಂಗ್ ಓದಿದ್ರು ಅಂದ್ರೆ 140 ಕೋಟಿ ಭಾರತೀಯರು ಓದೋ ಸಂವಿಧಾನ ಬರೆಯೋವರೆಗೂ ಓದಿದ್ರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಕೊಟ್ಟ ಕೊಡುಗೆ. ಎಷ್ಟೋ ಜನ ಮೇಲ್ವರ್ಗದವರು ದಲಿತರನ್ನ ಮನೆ ಒಳಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ. ಆದ್ರೆ ದಲಿತರು ನನ್ನ ಮನಸ್ಸಲ್ಲಿದ್ದಾರೆ, ಅದಕ್ಕೆ ನಿಮ್ಮ ಮನೆಯಲ್ಲಿ ಬಂದು ಕುತ್ಕೊಂಡು ಕಷ್ಟ ಕೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಇವತ್ತೊಂದು 5 ನಿಮಿಷದ ಭಾಷಣ ದಯವಿಟ್ಟು ಕೇಳಿಸ್ಕೋಬೇಕು. ತುಂಬಾ ಜನ ಇದನ್ನ ಓದಿರ್ಲಿಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935-36ರಲ್ಲಿ ವೇಟಿಂಗ್ ಫಾರ್ ದ ವೀಸಾ ಅಂತ ಹೆಡ್ಡಿಂಗ್ ಅಲ್ಲಿ ಒಂದು 20 ಪೇಜಲ್ಲಿ ಅವರು ಹ್ಯಾಂಡ್ ರಿಟನ್ ಅಲ್ಲಿ ಬರೀತಾರೆ. ಆದ್ರೆ ಅದು ಯಾರು ಪಬ್ಲಿಷ್ ಮಾಡಿರಲ್ಲ. 35-36 ಅಲ್ಲಿ ಅವರ ಹ್ಯಾಂಡ್ ರಿಟನ್ ಅಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ. ಅದು 1990ರಲ್ಲಿ ಬಾಂಬೆಯ ಪೀಪಲ್ ಎಜುಕೇಶನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ. ಅದನ್ನ 94ರಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ. ವಾಲ್ಯೂಮ್ 12 ಅಲ್ಲಿದೆ. ಆ 20 ಪೇಜಲ್ಲಿ ಏನಿದೆ ಅಂತ 6 ಹೆಡ್ಡಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ಸರ್, ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋ ಪಿವನ್ ನೋ ವಾಟರ್ ಅಂತ. ಇವರು ಶಾಲೆಗೆ ಹೋದ್ರೆ ಕುಡಿಯಕ್ಕೆ ನೀರು ಕೊಡ್ತಿರಲ್ಲ. ಇವ್ರಿಗೆ ಅಂತ, ಮಹರ್ ಜಾತಿಯವ್ರಿಗೆ ಅಂತ ಸಪ್ರೇಟ್ ಒಂದು ಬಾಟಲ್ ನೀರಿಟ್ಟಿರ್ತಾರೆ, ಅದನ್ನು ಅವ್ರು ಮುಟ್ಟಂಗಿಲ್ಲ. P1 ಬಂದು ಅದನ್ನ ಸುರಿದ್ರೆ ಅದ್ರಲ್ಲಿ ನೀರು ಕುಡಿಬೇಕಾಗಿತ್ತು. ಒಂದೊಂದಿನ P1 ಏನಾದ್ರೂ ಶಾಲೆಗೆ ಬರಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರು ಕುಡಿಯಕ್ಕೆ ಆಗ್ತಿರಲ್ಲ. ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ, ನೋ P1 ನೋ ವಾಟರ್ ಅಂತ. ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಬಡ್ಕೊಂತೀವಲ್ಲ, ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೇ ಇರೋ ಯಾವ ಧರ್ಮ ಸರ್ ಅದು? ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು? ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನು ಬರೀತಾರೆ. ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ಅದೇ ಫಸ್ಟ್ ಚಾಪ್ಟರ್ ಇನ್ನೊಂದು ವಿಚಾರ ಹೇಳ್ತಾರೆ. ಆಕ್ಚುಲಿ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ ನ ದಪೋಲಿ ಅನ್ನೋ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಇರ್ತಾರೆ. ರಿಟೈರ್ಡ್ ಆದ್ಮೇಲೆ ಅವ್ರ ತಂದೆಯವ್ರು ಏನ್ ಮಾಡ್ತಾರೆ, ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ, ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅವ್ರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು. ಆವಾಗ ಸತಾರಾ ಡಿಸ್ಟಿಕ್ ಅಲ್ಲಿ ಬರಗಾಲ ಬಂದಿರುತ್ತೆ. ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡಕ್ಕೆ ಒಂದು ಕೆರೆನ ತೆಗೆಯೋ ಅವಕಾಶ ಕೊಡ್ತಾರೆ. ಆವಾಗ ಇವರು ಕ್ಯಾಶಿಯರ್ ಆಗಿ ಹೋಗ್ತಾರೆ. ಅಲ್ಲಿಗೆ ಕ್ಯಾಶಿಯರ್ ಆಗಿ ಹೋದಾಗ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ನಾನು ಯಾವಾಗೂ ಬರೋಕ್ಕಾಗಲ್ಲ ಅಂಬೇಡ್ಕರ್, ನಾನು ಅಲ್ಲಿ ಇರ್ತೀನಿ ಸತಾರಾ ಡಿಸ್ಟಿಕ್ಕಲ್ಲಿ ಕೋರೆಗಾವಲ್ಲಿ ಇರ್ತೀನಿ, ನಾನು ನೀನೇ ಯಾವತ್ತಾದ್ರೂ ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಬರುವಾಗ ನೀನು ಬಾ ಅಂದ್ಬಿಟ್ಟು ಒಳ್ಳೆ ಹ್ಯಾಟು, ಒಳ್ಳೆ ಬಟ್ಟೆ, ಒಳ್ಳೆ ಶೂಸು ತಂದೆಯವ್ರು ಕಳಿಸ್ತಾರೆ. ಇವರು ಅಂಬೇಡ್ಕರ್ ಮತ್ತೆ 4 ಜನ ಅವ್ರ ಅಣ್ಣಂದ್ರು, ಅಂದ್ರೆ ಅಕ್ಕನ ಮಕ್ಕಳಿಬ್ರು, ಇವ್ರ ಬ್ರದರು, 4 ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ. 10 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ಗೆ ಮೊದಲು ನಡ್ಕೊಂಡು ಹೋಗ್ತಾರೆ. ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ. ಆಗ ಅವ್ರ ಅಣ್ಣ ಬಂದು ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ 2 ಆಣ ಕೊಡ್ತಾರೆ. ಇದು ಅಂಬೇಡ್ಕರ್ ಅವರು ಅವ್ರ ಕೈ ಬರದಲ್ಲಿ ಬರೆದಿರೋದು. 2 ಆಣ ಕೊಡ್ತಾರೆ. ಅವಾಗ 2 ಆಣಲ್ಲಿ 1 ಆಣ ಕೊಟ್ಟು ಆ ರೈಲ್ವೆ ಸ್ಟೇಷನ್ಲಿ ಲೆಮನ್ ಸೋಡಾ ಕುಡಿತಾರೆ. ಸಾಹೇಬರು ಬರೆದಿರೋದರ ಆತ್ಮಚರಿತ್ರೆ. ಕುಡಿದು ಟ್ರೈನ್ ಹತ್ಬಿಟ್ಟು ಹೋಗ್ತಾರೆ. ಸಾಯಂಕಾಲ 5 ಗಂಟೆಗೆ ಮಸೂರ್ ಅಂತ ರೈಲ್ವೆ ಸ್ಟೇಷನ್, ಆ ಕೋರೆಗಾವ್ಗೆ ಹತ್ರ ಇರೋ ಮಸೂರ್